ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ 5ನೇ ವಾರ್ಷಿಕೋತ್ಸವ ನಗರದ ಅಂಬೇಡ್ಕರ್ ಭವನದಲ್ಲಿ ಇದರ ರಾಜ್ಯಾಧ್ಯಕ್ಷರಾದ ಡಿವಿ ನಾರಾಯಣಸ್ವಾಮಿ ಮತ್ತು ಅಹಿಂಸಾ ಚೇತನ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರು, ಈ ಸಂಘಟನೆಯು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬ ಧಾರಾವಾಹಿ ಬರುವ ಸಂದರ್ಭದಲ್ಲಿ ಅದರ ಒಂದು ಶೀರ್ಷಿಕೆ ಆಧಾರಿತ ಚಿತ್ರವನ್ನು ಮೊಬೈಲ್ ಹಿಂದೆ ಹಾಕಿಕೊಂಡಿರುವ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತಿರುವ ಇನ್ನೊಂದು ಸಂಘಟನೆಯು ಆ ಮೊಬೈಲ್ ಫೋನ್ ಅನ್ನು ನೋಡಿದ ತಕ್ಷಣ ಸಂಘಟನೆಯಿಂದ ಉಚ್ಚಾಟಿಸಿದ್ರು. ಆಗ ಹುಟ್ಟಿದ್ದೇ ಈ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ. ಈ ಸಂಘಟನೆಯ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಡವರು ಮತ್ತು ಶೋಷಿತರ ಪರವಾಗಿ ಕೆಲಸ ಮಾಡುತ್ತಿದ್ದು, ಎಲ್ಲರ ಧ್ವನಿಯಾಗಿ ಇಂದು ಸಂಘಟನೆಯು ತನ್ನದೇ ರೀತಿಯ ಶಕ್ತಿಯನ್ನು ಪಡೆದುಕೊಂಡು ಯಾವುದೇ ಸ್ವಾರ್ಥಕ್ಕೆ ಬಳಸಿಕೊಳ್ಳದ ರೀತಿಯಲ್ಲಿ ಬೆಳೆದು ನಿಂತಿದೆ. ಮೂಲತಃ ನಾನೊಬ್ಬ ಸಾಂಸ್ಕೃತಿಕವಾಗಿ ಹೋರಾಟದ ಗೀತೆಗಳ ಮುಖಾಂತರ ಸಮಾಜಕ್ಕೆ ಪರಿಚಯವಾಗಿದ್ದು, ಕಲಾತ್ಮಕವಾಗಿ ನನ್ನ ಸಂಘಟನೆಯನ್ನು ಬೆಳೆಸಿಕೊಂಡು ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಅನೇಕ ಸಂಘಟನೆಗಳು ಹುಟ್ಟಿದ್ದು, ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷ, ಬೀದಿಗೊಬ್ಬ ನಾಯಕನಾಗಿ ಹಲವಾರು ಸಂಘಟನೆಗಳು ವಿಭಜಿತವಾಗಿವೆ. ಇದರಿಂದ ಅಂಬೇಡ್ಕರನ್ನ ಅಭಿಮಾನಿಸುವ ವ್ಯಕ್ತಿಗಳು ಚೆದುರಿ ಸಣ್ಣ ಸಣ್ಣ ಗುಂಪುಗಳಾಗಿರುವುದು ಶೋಚನೀಯ. ಆದ್ದರಿಂದ ಎಲ್ಲ ಸಂಘಟನೆಗಳ ಭಾಗವಹಿಸುವಿಕೆ ಮತ್ತು ಬಡವರ ಪರವಾಗಿ ಧ್ವನಿಯನ್ನ ಗಟ್ಟಿ ಮತ್ತು ಬಲವಾಗಿ ಸದೃಢವಾದಾಗ ಮಾತ್ರ ಸಂಘಟನೆಗಳಿಗೆ ಬೆಲೆ ಇರೋದಾಗಿ ತಿಳಿಸಿದರು. ಚಳವಳಿಯ ಭೂಮಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ 5ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ನಮಗೆ ನಾರಾಯಣಸ್ವಾಮಿಯವರು ಅವರ ತಂಡದವರು 5 ವರ್ಷಗಳಿಂದ ಅಲ್ಲ 25-30 ವರ್ಷಗಳಿಂದ ಚಳವಳಿಯಲ್ಲಿ ಭಾಗವಹಿಸಿ ಭಾಳ ಉತ್ತಮವಾಗಿ ಒಂದು ಉತ್ತಮ ಸಮಾಜಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಮುಖಂಡರು ಚಿಕ್ಕಬಳ್ಳಾಪುರದವರಾಗಿರ್ಬೋದು, ಸುತ್ತಮುತ್ತ ಕೋಲಾರದಿಂದ ಭಾಗದವರಾಗಿರ್ಬೋದು, ದಾವಣಗೆರೆಯಿಂದ ಬರೋರಾಗಿರ್ಬೋದು, ಎಲ್ಲರೂ ನಿಂತು ನಮಗೆ ನಾವು ಹೆಂಗೆ ಮುಂದೆ ತೊಗೊಂಡು ಹೋಗ್ಬೋದು ನಮ್ಮ ಚಳುವಳಿನ, ನಾವೆಲ್ಲರೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನಲ್ಲಿ ಏನು ಒಂದು ಉತ್ತಮ ಸಮಾಜ ಕಟ್ಟಬಹುದು ಅಂತ ಒಳ್ಳೊಳ್ಳೆ ವಿಚಾರಗಳು ಹಂಚಿಕೆ ಆಯಿತು. ಇದನ್ನು ನಾವು ನಮ್ಮ ಚಳುವಳಿ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ನಾವು ಒಂದು ಗಟ್ಟಿಯಾಗಿ ಒಂದು ಸಮಾಜ ಶಕ್ತಿನ ಕಟ್ಟೋದರ ಪ್ರಕ್ರಿಯೆಯಲ್ಲಿ ಅದನ್ನು ಎಲ್ಲಿಂದನಾದರೂ ಒಂದು ಗಟ್ಟಿ ಶಕ್ತಿ, ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಪ್ರತಿರೋಧ ಬರುತ್ತೆ ಅಂದರೆ ಚಿಕ್ಕಬಳ್ಳಾಪುರದಿಂದನೇ, ಅದು ಕೋಲಾರ ಜಿಲ್ಲೆಯಿಂದನೇ, ಈ ಭಾಗದಿಂದ ಒಂದು ಗಟ್ಟಿ ಶಕ್ತಿ ಬರುತ್ತೆ. ಸೊ ನಾವೆಲ್ಲರ ಜೊತೆಗೆ ಸೇರಿ ಅದನ್ನು ಮುಂದುವರಿಸೋದು ನಮ್ಮ ಉದ್ದೇಶ. ಈ ಮೂಲಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಮಾತನಾಡಿ, ದೇಶದಲ್ಲಿ ಯುವಕರು ರಾಜಕೀಯ ಪ್ರವೇಶ ಮಾಡಬೇಕು ಹಾಗೂ ಸಾಮಾನ್ಯ ಜನರು ತಮ್ಮ ಸಮಸ್ಯೆಯನ್ನು ಎದುರಿಸಲು ಆಳುವ ವ್ಯಕ್ತಿಗಳಿಗೆ ಗತ್ತಿನಿಂದ ಪ್ರಶ್ನೆಯನ್ನು ಮಾಡಬೇಕು. ಈ ವಿಚಾರದಲ್ಲಿ ಯಾವುದೇ ಜಾತಿ ಧರ್ಮವನ್ನು ಮುಂದಿಟ್ಟುಕೊಂಡು ಅಹಿಂಸಾ ಚೇತನ್ ರವರು ಕೆಲಸ ಮಾಡ್ತಿಲ್ಲ. ಬದಲಾಗಿ ಯಾವುದೇ ಜಾತಿ ಧರ್ಮ ಬಡವರ ಪರವಾಗಿ ಚೇತನ್ ಗಟ್ಟಿ ಧ್ವನಿಯಾಗಿ ನಿಂತಿದ್ದು, ಮುಂದಿನ ದಿನಗಳಲ್ಲಿ ಅವರ ಧ್ವನಿಗೆ ನನ್ನ ಧ್ವನಿಯನ್ನು ಗೂಡಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಅಹಿಂಸಾ ಚೇತನ್ ರವರ ನೇತೃತ್ವದಲ್ಲಿ ಒಂದು ಉತ್ತಮ ರಾಜಕೀಯ ಪಕ್ಷವನ್ನು ಕಟ್ಟಿ ಅದರ ಅಭಿವೃದ್ಧಿಗೆ ನಾನು ದುಡಿತೇನೆ ಎಂದರು. ಈ ಸಂದರ್ಭದಲ್ಲಿ 10ನೇ ತರಗತಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಹಿಂಸಾ ಚೇತನ್, ಹರೀಶ್ ಕೆ ರೆಡ್ಡಿ, ಮುನಿರಾಜು, ಕೋಲಾರ ರಾಮಾಂಜಿನಪ್ಪ, ಕೃಷ್ಣಮೂರ್ತಿ, ಬಿಜೆಪಿ ಮುಖಂಡರು ಕೊತ್ತನೂರು ಮುನಿಯಪ್ಪ, ಶ್ರೀನಿವಾಸ್, ರಾಜ್ಯ ಖಜಾಂಚಿ, ಹೊಸಕೋಟೆ ಶ್ರೀಕಾಂತ್ ರಾವಣ್, ಅಂಬರೀಶ್ ಚಲಯ್ಯ, ದೇವದಾಸ್, ಎಸ್ಟಿ ಶ್ರೀನಿವಾಸ್, ಸುರೇಶ್, ದೇವರಾಜ್ ಹಾಗೂ ಮುಂತಾದ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು ಹಾಜರಿದ್ದರು.